ಹಲೋ, ನಾಳೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಿರು. ದೇವಸ್ಥಾನಕ್ಕ ಯಾಕೆ? ನಾಳೆ ಅಮ್ಮನ್ ಹುಡ್ತಪ್ಪ, ಮರ್ತೋದ್ಯಾ? ಎಷ್ಟೇ ಕಷ್ಟ ನೋವಲ್ಲಿದ್ರು ಅಮ್ಮ ಹುಟ್ಟಿದ ದಿನಾನ, ಅಪ್ಪ ಅಮ್ಮ ತೀರ್ಕೊಂಡಿರೋ ದಿನಾನ ನಾವು ಮರ್ತೋಗೋದಿಲ್ಲ ಅಲ್ವಾ? ಎಲ್ರ ಹಾಗೆ ನಮ್ಮ ಅಪ್ಪ ಅಮ್ಮನೂ ಬದುಕಿದ್ರೆ ಇವತ್ತು ನಾವು ಎಷ್ಟು ಆನಂದವಾಗಿರ್ತಿದ್ವಿ ಅಲ್ವಾ? ಅಮ್ಮನ ಪ್ರೀತಿಗೆ, ಅಪ್ಪನ ಆದರತೆಗೆ ದೂರವಾಗಿ ಅನಾಥರಾಗಿದ್ದೀವಿ. ಏನ್ ಮಾಡಿದ್ರೂ ಅವರಿಬ್ರನ್ನು ವಾಪಸ್ ತರಕ್ಕಾಗಲ್ಲ. ಹೋದ ಜನ್ಮದ ಪಾಪಗಳು ಈ ಜನ್ಮದಲ್ಲೂ ಉಳ್ದಿರತ್ತೆ ಅಂತಾರೆ. ನಾವ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ನಾವಿಬ್ರು ಅಮ್ಮನ್ ಹುಟ್ಟಿದ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಮ್ಮ ಕೈಲಾದಷ್ಟು 10 ಜನಕ್ಕೋ 100 ಜನಕ್ಕೋ ಅನ್ನದಾನ ಮಾಡ್ತಾ ಬರ್ತಾ ಇದ್ವಿ. ಅತ್ತೆ ಮಾವಂಗಂತೂ ನಾಳೆ ಅಮ್ಮನ ಹುಟ್ಟಿದಪ್ಪ ಅಂತ ನೆನ್ಪಿದ್ಯೋ ಇಲ್ವೋ? ಅತ್ತೆ ಮಾವನ ಹತ್ರ ಅಮ್ಮನ ಹುಟ್ಟಿದ ದಿನ ಅಂತ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ನಮ್ದು. ಒಳ್ಳೇದಾದ್ರೂ ಕೆಟ್ಟದಾದ್ರೂ ನಮ್ಮ ಅಪ್ಪ ಅಮ್ಮ ಬದುಕಿದ್ರೆ ಇವತ್ತು ನಮ್ಮ ಪರಿಸ್ಥಿತಿನೇ ಬೇರೆ ಥರ ಇರ್ತಿತ್ತು. ಅವ್ರ ವಿಷಯನ್ ಬಿಟ್ಬಿಡು. ಆಗ್ಬೇಕಾಗಿರೋದು ಸಮಯ ಬಂದಾಗ ಅದೇ ಆಗತ್ತೆ. ಸರಿ ಅಕ್ಕ, ನಾಳೆ ನಾನು ಮನೆಗೆ ಬರ್ತೀನಿ. ಅಲ್ಲಿಂದನೇ ದೇವಸ್ಥಾನಕ್ಕೆ ಹೋಗೋಣ. ಸರಿ ಅವನಿ. ಅವನಿ, ಏನಕ್ಕ? ಶ್ರೀಕರ್ ಫೋನ್ ಮಾಡಿದ್ನಾ? ನಾನೇ ಇವತ್ತು ಆಫೀಸ್ ಹತ್ರ ಹೋಗಿ ಭೇಟಿ ಮಾಡಿ ಬಂದೆ. ಅಲ್ಲಿ ನಿಹಾರಿಕಾ ಮಾಡ್ತಿರೋ ಮಾಯ ಮಂತ್ರಗಳ ಬಗ್ಗೆ ಏನಾದ್ರೂ ಹೇಳದ್ನಾ? ಆ ನಿಹಾರಿಕಾ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮನ್ಸು ಬದಲಾಯಿಸ್ಕೊಳ್ಳಲ್ಲ, ನನಗ್ ಅನ್ಯಾಯ ಮಾಡಲ್ಲ ಅಂತ ಭರವಸೆ ಕೊಟ್ರು. ಶ್ರೀಕರ್ ಒಳ್ಳೆಯವನೇ ಆಗಿರ್ಬಹುದು, ಆದ್ರೆ ಆ ನಿಹಾರಿಕಾ ಅಂತವಳು ಎಂತ ಗಂಡಸ್ನಾದ್ರೂ ಬದಲಾಯಿಸ್ಬಲ್ರು. ಋಷಿಗಳನ್ ಕೂಡ ವಶ ಮಾಡ್ಕೊಂಡಿರೋ ಹೆಣ್ಣಿನ ಬಗ್ಗೆ ನಮಗ್ ಗೊತ್ತು. ಅದಕ್ಕೆ ನೀನ್ ಸ್ವಲ್ಪ ಹುಷಾರಾಗಿರು. ಅಲ್ಲಿ ಏನ್ ನಡೀತಿದ್ಯೋ ಅಂತ ಅವಾಗವಾಗ ತಿಳ್ಕೊತಾನೆ ಇರು, ಸರಿನಾ? ಸರಿ ಅಕ್ಕ. ನನ್ ಗಂಡನ ಹತ್ರನೇ ಐ ಲವ್ ಯು ಅಂತ ಹೇಳಿಸ್ಕೊಂಡಿದ್ದಾಳೆ. ಅಂತ ಹೆಣ್ಣಿಗೆ ಏನಾದ್ರೂ ಸಾಧ್ಯನೇ. ಏನ್ ಯೋಚನೆ ಮಾಡ್ತಾಳೋ ಏನೋ. ನಿಹಾರಿಕಾ, ಎಷ್ಟು ಮುದ್ದಾಗಿದ್ಯೋ. ಅಯ್ಯೋ, ನಿನ್ ದೃಷ್ಟಿನೇ ತಾಗೋ ಹಾಗಿದೆ. ಶ್ರೀಕರ್ ನಿನ್ನ ಹೀಗೆ ನೋಡಿದ್ರು ಅಂದ್ರೆ ಫ್ಲಾಟ್ ಆಗ್ಬಿಡ್ತಾನೆ, ನೋ ಡೌಟ್. ನನ್ ಅಂದದ ಜೊತೆಗೆ ನಾನ್ ಪ್ರಯೋಗಿಸ್ಬೇಕಾಗಿರೋ ಅಸ್ತ್ರ ಜೊತೆ ಆದ್ರೆ ನನ್ ಪ್ಲಾನ್ ಪಕ್ಕಾ ವರ್ಕೌಟ್ ಆಗತ್ತೆ.
ಈ ಹಾಲನ್ನ ಶ್ರೀಕರ್ ಅವ್ರಿಗೆ ಕೊಡಿಸ್ತೀನಿ. ಸ್ವಲ್ಪ ಹೊತ್ತಿಗೆ ಈ ಲಿಕ್ವಿಡ್ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ, ಮತ್ತಕ್ ಜಾರ್ಸತ್ತೆ. ಅವಾಗ ಶ್ರೀಕರ್ ತಾನಾಗ್ತಾನೆ ನನ್ನ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ನಮ್ಮಿಬ್ರ ಮಧ್ಯೆ ಇರೋ ಅಡ್ಡಿಗಳು ದೂರ ಆಗತ್ತೆ. ಈ ಹಾಲಿಂದ ನಾನು ಶ್ರೀಕರ್ ಹಾಲು ನೀರಿನ ಹಾಗೆ ಬೆರ್ತು ಹೋಗ್ತೀವಿ. ಎಂಥವಳು ಇವಳು? ಹೇಗಾದ್ರೂ ಮಾಡಿ ಅಂದ್ಕೊಂಡಿದ್ದೆಲ್ಲ ಸಾಧಿಸ್ಕೋತಾಳೆ. ಅವ್ರನ್ನ ಹತ್ರ ಮಾಡ್ಕೊಳ್ಳೋದಿಕ್ಕೆ ಇನ್ನೇನ್ ಪ್ರಯತ್ನ ಮಾಡ್ತಾಳೋ ಏನೋ. ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ಏನ್ರಿ ನೀವಾ? ಹಾಗೆ ನೋಡ್ತಿದ್ದೀರಲ್ವಾ ಮೇಡಮ್? ನೀವು ನಿಜವಾಗ್ಲೂ ಬಂದಿದ್ದೀರಾ? ಹೌದು. ನಂಬೋದಕ್ಕೆ ಆಗ್ತಿಲ್ಲ ರೀ. ಸರ್ಪ್ರೈಸ್ ಕೊಡೋಣ ಅಂತ ಫೋನ್ ಕೂಡ ಮಾಡ್ದೇನೆ ಬಂದೆ. ನಾನು ಬಂದಿದ್ದು ನಿಜನೋ ಅಲ್ವೋ ಅಂತ ಇನ್ನೂ ನಿನಗೆ ನಂಬಿಕೆ ಬರಲಿಲ್ಲ ಅಲ್ವಾ? ಹೌದು ರೀ. ನಿನ್ನಿಂದ ದೂರವಾಗಿರೋ ಕೆಲವು ಗಂಟೆಗಳು ವರ್ಷಗಳ ಹಾಗೆ ಕಳೀತಿದೆ. ಎಷ್ಟು ಬಿಡಿಸಿ ಹೇಳಿದ್ರೂ ಮನ್ಸು ಮಾತೇ ಕೇಳ್ತಿಲ್ಲ. 10 ದಿನ ನಿನ್ನನ್ನು ಭೇಟಿ ಮಾಡದೇ ಇರೋದಕ್ಕೆ ನಿಹಾರಿಕಾ ಪ್ಲಾನ್ ಆಗಿ ಲಾಕ್ ಮಾಡಿದಾಳೆ. ಅಷ್ಟು ಮಾತ್ರಕ್ಕೆ ಬರ್ದೇ ಇರ್ತೀನ? ಮನ್ಸಿದ್ರೆ ಮಾರ್ಗ ಇರತ್ತೆ ಅಲ್ವಾ? ಅದಕ್ಕೆ ಬಂದ್ಬಿಟ್ಟೆ. ನಿನ್ನ ನೋಡ್ಬೇಕು ಅಂತ, ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದ್ ಕೂಡ್ಲೆ ಅಲ್ಲಿಂದ ತಪ್ಪಿಸ್ಕೊಂಡು ನಮ್ಮ ಮನೇಲಿ ನನ್ನ ಯಾರು ನೋಡ್ದಿರೋ ಹಾಗೆ ಬಂದ್ಬಿಟ್ಟೆ. ಅವಳು ಹಾಕಿರೋ ಮಾಯಿ ಬೇಲಿಲ್ ಸಿಕ್ಕಾಕೊಂಡು ನಂಗೆ ದೂರ ಆಗ್ಬಿಡ್ತೀರೇನೋ ಅಂತ ಭಯ ಪಡ್ತಾ ಇದ್ದೀನಿ. ನನ್ನ ನೋಡೋದಕ್ಕೆ ಬರೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಆಫೀಸಿಗೆ ಬಂದಿದ್ದೆ. ನನ್ನ ದೇಹ ಅಲ್ಲಿದ್ರು ಮನ್ಸೆಲ್ಲ ಇಲ್ಲೇ ಇದೆ. ನನ್ನ ಕಣ್ಣಲ್ಲಿ ನೀನೇ ಇದೆಯಾ, ನನ್ನ ಯೋಚನೆಯಲ್ಲೂ ನೀನೇ ಇದೆಯಾ, ನನ್ನ ಪ್ರತಿ ಕೆಲಸದಲ್ಲೂ ನೀನೇ ಇದೆಯಾ. ನಿನ್ನ ರೂಪ ಪ್ರತಿ ಕ್ಷಣ ನನ್ನ ಕಣ್ಮುಂದೆನೇ ಓಡಾಡ್ತಾನೆ ಇದೆ. ನೋಡಬೇಕು ಅಂತ ಪದೇ ಪದೇ ಮನಸ್ಸಿಗೆ ಅನ್ನಿಸ್ದಾಗ ನೋಡಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ನರಕ ಇನ್ನೊಂದು ಇರೋದಿಲ್ಲ. ಆ ನರಕನ ಸಹಿಸ್ಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಗಂಡ ಹೆಂಡ್ತಿನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ರೀ. ನೀವು ಬಂದಿದ್ದು ದೇವ್ರ ನಂಗೆ ದೊಡ್ಡ ವರ ಕೊಟ್ಟ ಹಾಗಿದೆ ರೀ. ಅಲ್ಲಿ ನಿಹಾರಿಕಾ ಏನ್ ಕುತಂತ್ರ ಮಾಡ್ತಾಳೋ ಏನೋ ಅಂತ ಭಯದಲ್ಲೇ ಬದುಕ್ತಾ ಇದ್ದೀನಿ. ನೀವ್ ಹೀಗೆ ಕಣ್ಮುಂದೆ ಬಂದು ನಿಂತಿರೋದು ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಯ್ತು. ನಿಮ್ಮನ್ ಬಿಟ್ಟು ನಂಗಿರೋದಕ್ಕಾಗಲ್ಲ ರೀ. ಈ ಕಣ್ಣಲ್ಲಿ ಆನಂದನ ನೋಡಬೇಕಾಗಿರೋ ನಾನು ಕಣ್ಣೀರನ್ನ ನೋಡ್ತಿದ್ದೀನಿ. ಸದ್ಯದಲ್ಲೇ ನಿನ್ನ ಕಣ್ಣೀರನ್ನ ಆನಂದ ಬಾಷ್ಪವಾಗಿ ಬದಲಾಯಿಸ್ತೀನಿ. ಏನ್ರಿ ರೀ?
ಇದೆಯೋ ಏನೋ. ಓಹ್, ಫ್ರೆಶ್ ಅಪ್ ಆಗ್ತಿದ್ಯಾ? ಆಗು ಆಗು. ಈ ರಾತ್ರಿ ನಮಗೆ ಶಿವರಾತ್ರಿನೇ. ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಅನ್ಸತ್ತೆ. ಶ್ರೀಕರ್ ಅವರು ಹೊರಗಡೆ ಬರೋ ಅಷ್ಟರಲ್ಲಿ ಒಂದು ಆಟ ಆಡೋಣ. ಏನ್ ಮಾಡ್ತಿದ್ದೀರಾ ರೀ? ನಿಹಾರಿಕಾಗೆ ಮುತ್ತು ಕೊಡ್ತಿದ್ದೀನಿ. ಅವನಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ. ಅವ್ರ ಫೋನ್ನ ನೀನ್ ಯಾಕೆ ರಿಸೀವ್ ಮಾಡಿದೆ? ಅವರಾ? ಏನೋ ನಿನ್ ಗಂಡ ಆಗಿರೋ ಹಾಗೆ ಏನು ಹಾಗೆ ಕರೀತಿದ್ಯಾ? ಶ್ರೀಕರ್ ಅವರೇ ಅನ್ನು. ಅವ್ರಿಲ್ವಾ? ಈಗಷ್ಟೇ ಹೇಳ್ದೆ. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಶ್ರೀಕರ್ ಅವರು ಅಲ್ಲಿಲ್ವಾ? ಏನ್ ಕೆಲ್ಸ? ನನಗ್ ಗಂಡ ಆಗೋನ್ ಜೊತೆ ಇನ್ನೊಂದು ಹೆಣ್ಣಿಗೆ ಕೆಲ್ಸ ಏನು ಅಂತ ಕೇಳ್ತಿದ್ದೀನಿ. ನಾನು ಅವ್ರ ಜೊತೆಲಿ ಮಾತಾಡ್ಬೇಕು. ಅರ್ಜೆಂಟ್ ಮ್ಯಾಟರ್ ಇದ್ರೆ ನನ್ನ ಹತ್ರ ಹೇಳು, ನಾನು ಅವ್ರಿಗೆ ತಿಳಿಸ್ತೀನಿ. ಹೇಳಲ್ವಾ? ಹಾಗಾದ್ರೆ ಫೋನ್ ಇಡು. ಯಾಕಂದ್ರೆ ಇವತ್ತು ನಮ್ಮಿಬ್ಬರ ಲೈಫಲ್ಲಿ ತುಂಬಾ ಮುಖ್ಯವಾದ ದಿನ. ಅದೇನು ಅಂತ ಹೇಳ? ಅಯ್ಯೋ, ನನಗೆ ನಾಚಿಕೆ ಆಗ್ತಿದೆ. ಆದ್ರೂ ಪರವಾಗಿಲ್ಲ, ಹೇಳ್ತೀನಿ. ಅದೇನಂದ್ರೆ ಇವತ್ತು ನಮಗೆ ಮೊದಲನೇ ರಾತ್ರಿ. ಈ ರಾತ್ರಿ ಎಲ್ಲ ಇಬ್ರು ನಿದ್ದೆ ಮಾಡ್ದೇನೆ. ಛೀ, ಬಾಯ್ ಮುಚ್ಚು. ನಿಜ ಅವನಿ. ನಿಮ್ಮಿಬ್ರಿಗೂ ಮದ್ವೆ ಆಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಅಷ್ಟು ಕೆಟ್ಟ ಮಾತನ್ನ ಹೇಗ್ ಮಾತಾಡ್ತೀಯ ನೀನು? ತಪ್ಪೇನೂ ಇಲ್ಲ ಅವನಿ. ಮದ್ವೆ ಆಗೋರೆ ಅಲ್ವಾ? ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ಯಾ? ಮದ್ವೆ ಆಗೋನ್ ಹತ್ರ ಬಿಟ್ಟು ಮಾತಾಡ್ತಿದ್ದೀನಿ. ತಪ್ಪೇನಿದೆ ಅವನಿ? ಇವತ್ತು ನಾವಿಬ್ರು ಒಂದೇ ರೂಮಲ್ಲಿ ರೊಮ್ಯಾಂಟಿಕ್ ಆಗಿ ಕಳಿಬೇಕು ಅಂತಿದ್ದೀವಿ. ಏ ನಿನ್ನ. ಅರೆ, ನಿನ್ಗೆ ಯಾಕೆ ಅಷ್ಟು ಕೋಪ ಬರ್ತಿದೆ? ಅಂದಾಗೆ ನಿನ್ಗೊಂದು ವಿಷಯ ಹೇಳೋದು ಮರ್ತೋದೆ. ಇವತ್ತು ಶ್ರೀಕರ್ ಅವ್ರಿಗೆ ನನ್ನ ಕೈಯಾರೆ ಪ್ರೀತಿಯಿಂದ ಹಾಲು ಕುಡಿಸ್ತೀನಿ. ಆ ಹಾಲಲ್ಲಿ ಮತ್ತು ಬರ್ಸೋ ಮತ್ತಿನ ಔಷಧಿನ ಬೆರೆಸಿದೆ. ಆ ಹಾಲನ್ನ ಕುಡಿದ್ರು ಅಂದ್ರೆ ಶ್ರೀಕರ್ ಅವರು ಕಂಟ್ರೋಲಲ್ಲೇ ಇರಲ್ಲ. ನನ್ನ ಗಟ್ಟಿಯಾಗಿ ಹಾಕಿ ಮಾಡಿಕೊಂಡು ಮುತ್ತಿನ ಮಳೆ ಸುರಿಸ್ತಾ, ಅದೆಲ್ಲ ಆದ್ಮೇಲೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಬ್ಬರು ಒಂದಾಗ್ಬಿಡ್ತೀವಿ. ಮದ್ವೆಗ್ ಮುಂಚೆನೆ ಯಾವ ಹೆಣ್ಣಾದ್ರೂ ಅಂತ ಕೆಲಸ ಮಾಡ್ತಾಳ? ಯಾವ ಹೆಣ್ಣು ಮಾಡದೇ ಇರಬಹುದು, ನಾನ್ ಮಾಡ್ತೀನಿ. ಅದು ನಮ್ಮ ಪದ್ಧತಿನ ಅಲ್ಲ. ಪದ್ಧತಿ ಅಂತ ಯಾರು ಹೇಳಿತು? ಶ್ರೀಕರ್ ಅವ್ರ ಮೇಲೆ ನಿಂಗೇನಾದ್ರೂ ಆಸೆ ಇದ್ರೆ ಬಿಟ್ಬಿಡು. ಬೆಳಿಗ್ಗೆ ಆಯ್ತು ಅಂದ್ರೆ ಸಂಪೂರ್ಣವಾಗಿ ನನ್ನವರಾಗಿರ್ತಾರೆ. ಆಮೇಲೆ ನಿಮ್ಮಿಬ್ರ ಮಧ್ಯ ಯಾವುದೇ ಥರದ ಫ್ರೆಂಡ್ಶಿಪ್ಪೂ ಇರಲ್ಲ. ತುಂಬಾ ನೀಚ ಕೆಲ್ಸಕ್ಕೆ ಕೈ ಹಾಕಿದ್ಯಾ. ನಿನ್ನಂತವ್ರನ್ನ ಏನಂತಾರೆ ಗೊತ್ತಾ? ಏ, ಮೈಂಡ್ ಯುವರ್ ಲ್ಯಾಂಗ್ವೇಜ್.
ನನಗೆ ಯಾರಾದರೂ ಏನಾದರೂ ಅಂದರೆ ನಾನು ತಕ್ಷಣ ಬಡ್ಡಿ ಜೊತೆಗೆ ವಾಪಸ್ ಕೊಡ್ತೀನಿ. ಹಾಂ, ಸ್ವಲ್ಪ ಹೊತ್ತು ನೀನಂದ ಹಾಗೆ ಅಂಥ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಏನು ಮಾಡೋಣ? ಶ್ರೀಕರ್ನ ಪಡ್ಕೊಳ್ಳೋದಕ್ಕೆ ನನಗೆ ಇದಕ್ಕಿಂತ ಒಳ್ಳೆ ಮಾರ್ಗ ಕಾಣಿಸ್ತಿಲ್ಲ. ನಾನು ಈ ವಿಷಯನ ಹೇಗಾದರೂ ಶ್ರೀಕರ್ ಅವ್ರಿಗೆ ಹೇಳಿ ಆ ಹಾಲು ಕುಡಿದೇ ಇರೋ ಹಾಗೆ ಮಾಡ್ತೀನಿ. ನಿನಗೆ ಅವಕಾಶ ಕೊಡಲ್ಲ ಅವನಿ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ನಿನಗೆ ಗುಡ್ ನ್ಯೂಸ್ ಹೇಳ್ತೀನಿ, ರೆಡಿಯಾಗಿರು. ಹಲೋ, ಏಯ್, ಹಲೋ, ಏಯ್, This number is currently switched off. Please try again later. ಇನ್ನು ನಿನಗೆ ನರಕಾನೆ. ಯಾರ ಜೊತೆ ಮಾತಾಡ್ತಿದ್ದೆ? ನಿಮಗೆ ಫೋನ್ ಬಂದಿತ್ತು, ರಿಸೀವ್ ಮಾಡಿದೆ. ಯಾವುದೋ ಮಾರ್ಕೆಟಿಂಗ್ ಕಾಲ್. ಈ ಟೈಮಲ್ಲಿ ನನ್ನ ರೂಮಿಗೆ ಯಾಕೆ ಬಂದಿದ್ದೀಯಾ? ನಿಮಗೋಸ್ಕರ ಹಾಲು ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ನನಗೆ ಯಾಕೆ? ಇದನ್ನೇನು ಮೊದಲನೇ ರಾತ್ರಿ ಹಾಗೆ ಫೀಲ್ ಆಗಬೇಡಿ. ನನ್ನ ನೋಡ್ತಿದ್ರೆ ಹೊಸ ಮದುಮಗಳು ಶೋಭನದ ರೂಮಿಗೆ ಹಾಲು ತಗೊಂಡು ಬಂದಿರೋ ಹಾಗೆ ಅನಿಸ್ತಿದ್ಯಾ? ಅಂಥದ್ದೇನೂ ಇಲ್ಲ ಬಿಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕುಡೀರಿ. ನಾನು ಕುಡಿತೀನಿ, ನೀನು ಹೋಗು. ಬೇಗ ಕುಡಿದು ಗ್ಲಾಸ್ ಕೊಡಿ, ನಾನು ತಗೊಂಡು ಹೋಗ್ತೀನಿ. ಹೇಗಿತ್ತು? ತುಂಬ ಚೆನ್ನಾಗಿದೆ. ನೀವು ನಿದ್ದೆ ಮಾಡಿ, ನಾನು ಹೋಗ್ತೀನಿ. ಹೋಗ್ಬೇಡ. ಇಲ್ಲೇ ಇರ್ಬೇಕಾ? ಹೌದು. ಯಾಕೆ? ನಾವು ಏಕಾಂತವಾಗಿ ಕಳೆಯೋದಕ್ಕೆ. ನಿಜನಾ? ಹೌದು. ನಾನು ನಿಮಗೆ ಇಷ್ಟ ಆಗಿದ್ದೀನಾ? ಇಷ್ಟು ಅಂದವಾಗಿದೆಯಾ? ಇಷ್ಟ ಆಗದೆ ಇರ್ತೀಯಾ? ಮತ್ತೆ ಇಂಥ ಅಂದಾನ ಇಷ್ಟು ದಿನ ಯಾಕೆ ದೂರ ಇಟ್ಟಿದ್ರಿ? ಇವಾಗ ಗೊತ್ತಾಯ್ತು. ಇನ್ನು ದೂರ ಇಡಲ್ಲ. ನಿನ್ನ ನಾನು ತೋಳುಗಳಲ್ಲಿ ಬಂಧಿಸ್ಕೋತೀನಿ.